ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ನಾನು ನಮ್ಮ ಮನೆಯ ಪಕ್ಕದಲ್ಲಿ ಸ್ವಾತಿ ಅನ್ನೋರ ಒಂದು 6 ತಿಂಗಳ ಹಿಂದೆ ಒಂದು ಎಂಗೇಜ್ಮೆಂಟಿನ ವಿಡಿಯೋ ಹಾಕಿದ್ದೆ. ಅವ್ರದ್ದೇ ಇದು ಮದುವೆ. ಈಗ ಇದು ಕೋಟೆ ಅಂದರೆ ಕುಂದಾಪುರ ಆ ಸೈಡ್ ಬರುತ್ತೆ, ಕೋಟೇಶ್ವರ ಅಂತ. ಆ ಸೈಡ್ ದೊಡ್ಡ ಹಾಲಲ್ಲಿ ಮದುವೆಯನ್ನು ಇಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೊಡ್ಡದು, ತುಂಬ ದೊಡ್ಡದಿದೆ. ಇದು ಮೇಲ್ಗಡೆಯಿಂದ ನಾನು ವಿಡಿಯೋನ ತಕ್ಕೊಂಡಿದ್ದೆ. ನೋಡಿ ಹೇಗಿದೆ, ಭಟ್ರೆಲ್ಲ ರೆಡಿ ಮಾಡ್ತಿದ್ದಾರೆ. ಹಾಗೆ ಜನ ಇನ್ನೂ ಬರಬೇಕಾಗಿತ್ತು. ಫಸ್ಟ್ ಟೆಂಪೋಯಲ್ಲಿ ನಾವೆಲ್ಲ ಬಂದ್ವಿ. ಆನಂತರ ಒಂದು ಸತಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಡೆ ಒಂದು ಸತಿ ಹೋಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಅದು ಈಗ ಸ್ವಲ್ಪ ಹಿಂದೆ ಹೋಗಿತ್ತಲ್ವ, ಅದು ಊಟದ ಹಾಲು. ಆನಂತರ ನಾವು ಕೂತ್ಕೊಂಡಿದ್ವಿ. ನಾವು ಬಂದ ತಕ್ಷಣ ಆಮೇಲೆ ಸ್ವಲ್ಪ ಜನ ಬರ್ತಾಯಿದ್ರು. ಆನಂತರ ಮದುಮಗನನ್ನು ಕರೆದುಕೊ ಬರುವಂತಹ ಶಾಸ್ತ್ರ ಇದು. ಸ್ವಲ್ಪ ಏನಾದರೂ ತಪ್ಪಾದರೆ ಕ್ಷಮಿಸಿ. ಏನಕ್ಕಂತಂದರೆ ನನಗೆ ಸ್ವಲ್ಪ ಶೀತ ಮತ್ತು ಶೀತ ಆಗಿದೆ, ಅದಕ್ಕೋಸ್ಕರನೇ. ವಾದ್ಯದ ಜೊತೆಗೆ ಅವರನ್ನು ಬರಮಾಡ್ಕೊಳ್ತಿದ್ದಾರೆ. ಹಾಗೆ ನೋಡಿ, ಅವರು ಚಿಕ್ಕಮ್ಮನ ಮಕ್ಕಳು, ಆಮೇಲೆ ಅವರ ಅಳಿಯಂದರು, ಹಾಗೆ ಎಲ್ಲರೂ ಬಂದಿದ್ದರು. ನನ್ನ ಮಗ ನೋಡು ಪಾಪ ಆಟ ಆಡ್ತಿದ್ದ, ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಇದ್ದ. ಆದರೆ ನನ್ನ ದೊಡ್ಡ ಮಗಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಏನಕ್ಕಂತ ಹೇಳಿದರೆ, ನಾವು ಮುಂಚೆ ಎಬ್ಬಿಸಿದ್ವಲ್ವ, ಅದಕ್ಕೋಸ್ಕರ. ನೋಡಿ, ನನ್ನ ಮಗನ ಕೈ ಸ್ವಲ್ಪ ಕಡಿಮೆ ಆಯಿತು, ಆದರೆ ಜಾಸ್ತಿ ಏನಿಲ್ಲ. ನೋಡಿದರೆ ಪಾಪ ತುಂಬ ಬೆಳ್ಳಗಾಗೋಗಿದೆ. ಅಂದರೆ ಅದು ಬಿಸಿ ಇದ್ದಾಗಿತ್ತಲ್ವ, ಅದರಿಂದನೇ ಹಾಗಾಗೋಗಿತ್ತು ಅವನದು. ಆದರೆ ಈ ಹಾಲ್ ನೋಡಿ, ಅದರ ಹಾಗೆಯೇ ಟಿ ವಿ ಕೂಡ ಇಟ್ಟಿದ್ದರು ಪಕ್ಕದಲ್ಲಿ ದೊಡ್ಡದಾಗಿ. ಅಂದರೆ ತುಂಬ ಜನರಿಗೆ, ಅದು ದೂರದಲ್ಲಿರೋರಿಗೆಲ್ಲ ಕಾಣಿಸೋದಿಲ್ಲ ಅಂತ ಟಿ ವಿ ಸಿಸ್ಟಮ್ ಇಟ್ಟಿದ್ದರು. ಒಬ್ಬೊಬ್ಬರ ಪದ್ಧತಿಯಲ್ಲಿ ಒಬ್ಬೊಬ್ಬರು ಇದು ಇರುತ್ತೆ. ಅಂದರೆ ಕುಂದಾಪುರದ ಕಡೆ ಒಂದು ಥರ, ಹೊನ್ನಾವರ ಕಡೆಯವರು ಒಂದು ಥರ, ಒಬ್ಬೊಬ್ರು ಇದರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ಹಾಗೆಯೇ ನೋಡಿ ಹೇಗೆ ನಡೀತಿದೆ. ಟಿ ವಿಯಲ್ಲೇ ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕಾಯಿತು. ಒಂದು ಕಡೆ ವಾದ್ಯ, ಇನ್ನೊಂದು ಕಡೆ ಆರ್ಕೆಸ್ಟ್ರಾ ಮತ್ತು ಇಟ್ಟಿದ್ರು ಅವರು. ತುಂಬ ಜನ ಬಂದಿದೆ ಆರ್ಕೆಸ್ಟ್ರಾಕ್ಕೆ. ತುಂಬ ಅಂದರೆ ತುಂಬ ಚಲೋ ಆಗಿತ್ತು. ಹಾಗೆ ಅವ್ರ ತಂಗಿರು ಕೂಡ ಡ್ಯಾನ್ಸ್ ಮಾಡಿದರು. ಅದಂತೂ ನಂಗೆ ನೋಡಲಿಕ್ಕೆ ಸಿಗಲಿಲ್ಲ. ಎಂತಕ್ಕಂತಂದರೆ ಆ ಟೈಮಲ್ಲಿ ನಾನು ಊಟಕ್ಕೆ ಹೋಗಿಬಿಟ್ಟಿದ್ದೆ. ಅದಕ್ಕೋಸ್ಕರನೇ ಆ ಒಳ್ಳೆಯಾಗಿರೋವಂಥ ವಿಡಿಯೋ ನಂಗೆ ತೊಗೊಳ್ಳಿಕ್ಕಾಗಲಿಲ್ಲ. ಈಗ ನಾವು ಊಟಕ್ಕೆ ಹೋಗಬೇಕು ಅನ್ನುವಷ್ಟರಲ್ಲಿ ಮದುಮಕ್ಕಳು ಇಬ್ಬರು ಕೆಳಗಡೆ ಬಂದು ಈ ಸೈಡಿನ ಎಂಟ್ರೆನ್ಸಿಂದ ಸ್ಟಾರ್ಟಿಂಗಿಂದ ಬರ್ತಿದ್ರು. ಹಾಗೆಯೇ ಹೋಗೋ ಟೈಮಲ್ಲೇ ಅವ್ರ ಪಾಪ, ಅಂದರೆ ಏನು ತಾಳಿ ಕಟ್ಟು ಎಲ್ಲ ಆದಮೇಲೆ ನಂತರ ಹೊರಗೆ ಕೆಳಗಡೆ ಬಂದು ಅಲ್ಲಿಂದ ಎಂಟ್ರೆನ್ಸಲ್ಲಿ ಬರ್ತಾರೆ. ಹಾಗೆ ವಾದ್ಯದೊಂದಿಗೆ ಅವರನ್ನು ಬರಮಾಡ್ಕೊಳ್ತಿದ್ರು ಇಬ್ಬರನ್ನು ಕೂಡ. ಹಾಗೆ ನಂಗೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಂತೂ ಆಗಲಿಲ್ಲ ಅಂತ ಹೇಳ್ತಾ ನೋಡಿ, ಅದು ಈಗ ನಾವು ಹಾಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಏನೆಲ್ಲ ಇತ್ತು ಅಂತ ಹೇಳಿದರೆ ನಿಮಗೆ ಗೊತ್ತಿರತ್ತೆ ಊಟದ್ದು ಹೇಗಿರುತ್ತೆ. ಮದುವೆ ಮನೆ ಊಟ ಅಂದರೆ ತುಂಬ ಚೆನ್ನಾಗಾಗಿತ್ತು ಇವ್ರ ಮನೆ ಊಟ. ನಾನು ಯಾವತ್ತೂ ಊಟ ಮಾಡಿದ ಯಾವುದೇ ಮದುವೆಗಳು ಊಟ ಅಂತೂ ಜಾಸ್ತಿ ಏನು ಬಡಿಸ್ಕೊಳ್ಳಲ್ಲ. ಎಷ್ಟು ಬೇಕು ಅಷ್ಟೇ ಬಡಿಸ್ಕೊಳ್ತೀನಿ. ಏನಕ್ಕಂತ ಹೇಳಿದ್ರೆ ಪಾಪ ಅವ್ರು ಕಷ್ಟಪಟ್ಟು ಇದು ಮಾಡಿರ್ತಾರಲ್ವ, ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾರೆ. ಅದಕ್ಕೋಸ್ಕರನೇ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ತಿದ್ದೆ. ಆದರೆ ನನಗೆ ಊಟನೂ ಸರಿ ಮಾಡಲಿಕ್ಕಾಗಲಿಲ್ಲ. ಎಂತಕ್ಕಂತ ಹೇಳಿದ್ರೆ ಒಂದು ಕೈಯಲ್ಲಿ ನನ್ನ ಮಗ ಇದ್ದ, ಅದು ಅವನಿಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿಸೋಕ್ಕಾಯಿತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಧನ್ಯವಾದಗಳು.